ಥ್ಯಾಂಕ್ ಯು ಸೋ ಮಚ್ ಬಂದಿದ್ವಿ. ಶಿವಣ್ಣ ಟ್ರೈಲರ್ ನೋಡಿ ತುಂಬಾ ಇಷ್ಟಪಟ್ಟು ಶಿವಣ್ಣ ಅವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ಉತ್ಸಾಹ ನಮ್ಮ ಸಿನಿಮಾ ತಂಡಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆ ಲಾಂಚ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸೋರು. ತುಂಬ ಒಳ್ಳೆ ಸ್ಟೋರಿ ಲೈನ್, ಆ ಸ್ಟೋರಿ ಲೈನ್ ನಾನು ನಂಬಿದೆ. ಇವತ್ತು ಆ ಸ್ಟೋರಿ ಲೈನ್ ತುಂಬ ಒಳ್ಳೆ ಸಿನಿಮಾ ಆಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು. ಆ ಟೈಟಲ್ ನಮ್ಮ ಹತ್ರ ಇತ್ತು. ಕೇಳಿದ ತಕ್ಷಣ ಕೊಟ್ಟರು. ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ತದೆ ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಯ್ ತುಂಬಾ ಕಿತ್ತಾಡಿದ್ದೀವಿ. ಯಾರು ಇಂಡಸ್ಟ್ರಿಯಲ್ಲಿ ಬ್ರದರ್ ಅಂತೀನಿ ಅಂದ್ರೆ ಇವರೊಬ್ಬನ ಮಾತ್ರ ಪ್ರೊಡ್ಯೂಸರ್ ಎಲ್ಲರೂ ಎಲ್ಲ ತುಂಬಾ ಕನ್ಸಿಟ್ಕೊಂಡು ಬಂದಿದ್ದಾರೆ. ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಎಲ್ಲೋ KR-ಪುರಮಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟರ್ ಮಾಡಿ ನೋಡಿ ಇವ್ರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು. 4-5 ಕೋಟಿ ದುಡ್ಡು ಹಾಕಿದ್ದಾರೆ. ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗ್ಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ. ನಿರ್ದೇಶಕರು ಹೊಸ ಕನ್ಸ್ ಇಟ್ಕೊಂಡು ಹೊಸ ಥಾಟ್ ಇಟ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದ್ರೆ ಇದು ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಿತು ಬರೋದು ಬೇರೆ, ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ನಮಗೆ ಗೊತ್ತು. ಪ್ರತಿದಿನನೂ ಕಲಿತಿದ್ದಾರೆ ಇವರೆಲ್ಲ. ನನಗೆ ಹೃದಯಪೂರ್ವಕ ವಿಶ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಾಗಬೇಕು ಈ ಸಿನಿಮಾ ಎಷ್ಟು ಆಗತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ. ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ದಿವ್ಯಾ ಸುರೇಶ್ ತುಂಬಾ ಒಳ್ಳೆ ಪಾತ್ರದಲ್ಲಿ, ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬಾ 4-5 ಜನನ ಕೇಳಿದ್ವಿ, ಯಾರು ಕೂಡ ಮಾಡ್ಲಿ. ಸೊ ಅಂತ ಟೈಮಲ್ಲಿ ದಿವ್ಯಾ ಬಂದು ಪಾತ್ರನ ಮಾಡೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ದಿವ್ಯಾ. ಅಂಡ್ ವಿಧಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂದ್ರೆ ಈ ಏಜ್ ಅಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ದಿವ್ಯಾ ಮಾಡಿರೋದು ನನಗೆ ತುಂಬಾ ಖುಷಿ ಇದೆ. ಬ್ರದರ್ ದಿಲೀಪ್ ಒಳ್ಳೆ ಹೈಟ್ ಇದೀವಿ ಇಬ್ರು. ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬಾ ಮಾಡಿದ್ದೀವಿ. ತುಂಬಾ ಒಳ್ಳೆ ಜರ್ನಿ ಇದೆ ಇಬ್ಬರದು. ನಿಮಗೂ ತುಂಬಾ ಚೆನ್ನಾಗಾಗಲಿ. ನಾನು ಸಿನಿಮಾ ನೋಡಿದೆ, ನಿಮ್ಮ ಕ್ಯಾರೆಕ್ಟರ್ ತುಂಬಾ ಪರ್ಸನಲಿ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ. ಅದನ್ನು ನಾವೇನೇ ಕಷ್ಟಪಟ್ಟು ಮಾಡಿರ್ಬೋದು, ಆ ಮ್ಯೂಸಿಕ್ ಇಂದ ನಮ್ಮ ಕ್ಯಾರೆಕ್ಟರ್ಗಳಿಗೆ ತುಂಬಾ ಎಲಿವೇಟ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ದೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನೀವೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್, ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು ಗುರುತಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ರಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ. ಅಗೇನ್ ಪ್ರಣಯ ಅಂತ ತಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ. ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ಮತ್ತಂತ ಕಥೆ ಇದೆ. ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತಗೊಂಡ್ರೆ ಒಬ್ಬ ರೆಸಿಡೆಂಟ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡ್ಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ.